ಇವತ್ತು ಚಿನಿಮಾ ಸ್ಕೂಲ್ದು ಆನ್ಯುವಲ್ ಡೇ ಫಂಕ್ಷನ್ ಇದೆ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾಳೆ. ಹಬ್ಬಾ ಅವಳಿಗೆ ಆಸೆ ತೀರೋಯ್ತಲ್ಲ, ಯಾವಾಗ ಬೇಕೋ ಅವಾಗ ಆಟ ಆಡ್ಬೋದಲ್ಲ. ಚಿನಿಮಾ ಡ್ಯಾನ್ಸ್ ಮಾಡಿದಾರೆ ಅಂತ ಪಿಜ್ಜಾ ಟ್ರೀಟಾ? ನಾನು ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ನೀನು ಅಡುಗೆ ಮಾಡಿಬಿಡು. ಇದು ನಂದು, ಬಿಡು ಬಿಡು ಬಿಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಚಿನಿಮಾಗೆ ಒಂದು ಸ್ಪೆಷಲ್ ಡಿಶನ್ನು ಕುಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅವಳ ಲೈಫಲ್ಲಿ ಒಂದು ಸಲನೂ ತಿಂದಿಲ್ಲ, ಬಟ್ ಅದು ಹೆಂಗೆ ಟೇಸ್ಟ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಏನೋ ನಾವು ಕೂಡ ಅದು ಆ ಡಿಶ್ನ ಮಾಡಿ ಸುಮಾರು ವರ್ಷಗಳಾಯಿತು, ಒಂದು 2-3 ವರ್ಷ ಹಿಂದೆ ಮಾಡಿದ್ದು. ಅದಾದ್ಮೇಲೆ ಮಾಡೋಕ್ಕೆ ಆಗಿಲ್ಲ. ಸೊ ಚಿನಿಮಾಗೋಸ್ಕರ ಇವತ್ತು ಆ ಡಿಶ್ನ ಕುಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆನಾ? ತಿನ್ನಲ್ವಾ? ಬಟ್ ಅವಳಿಗೆ ತೋರಿಸಿದ್ರೆ ಮತ್ತೆ ತಿನ್ನಲ್ಲ ಅಂತ ಅಂದರೆ ಅವಳಿಗೆ ಎಲ್ಲದೂ ಇಂಪಾರ್ಟೆಂಟ್. ಕಲರ್ ಇಂಪಾರ್ಟೆಂಟು, ಟೇಸ್ಟ್ ಏನೋ ಓಕೆ, ಬಟ್ ಕಲರ್ ಇಂಪಾರ್ಟೆಂಟ್ ಅವಳಿಗೆ. ಅದಕ್ಕೆ ತೋರ್ಸಕ್ಕೆ ಹೋಗಲ್ಲ, ಮಾಡಿ ತಿನ್ನಿಸ್ತೀನಿ. ಇವತ್ತು ಚಿನಿಮಾ ಸ್ಕೂಲ್ದು ಆನ್ಯುವಲ್ ಡೇ ಫಂಕ್ಷನ್ ಇದೆ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾಳೆ. ಮಾಡ್ತೀಯ ಡ್ಯಾನ್ಸ್? 2 ಡ್ಯಾನ್ಸ್. ಅದು ಮನೇಲಿ ಕೂಡ ಅಲೆಕ್ಸಾಗೆ ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು. ನಮಗಂತೂ ಅದು ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ ಸೌಂಡ್. ಅವ್ಳು ಮಾಡೋ ಡ್ಯಾನ್ಸ್ ನೋಡಿ ಸಾಕಾಗಿದೆ. ಬಟ್ ಅಲ್ಲಿ ಮಾಡೋ ಸ್ಪೆಷಲ್ ಇರುತ್ತಲ್ಲ, ದಿವಸಕ್ಕೆ ಒಂದು 10 ಸಲ ಹಾಕೊಂಡಿರ್ತಾಳೆ. ಅದು ಸಾಂಗ್ ಕೇಳಿ ಕೇಳಿ ಅದೇ ಬರುತ್ತೆ. ಈಗ ಅವ್ನು ಬೇರೆ ಕಲ್ತಿದ್ದಾನೆ ಆ ಸಾಂಗ್ ಇಡೋದು, ಅಲೆಕ್ಸಾಗೆ ಹೇಳಿ ಸಾಂಗ್ ಇಡೋದು. ಹಾಗಾಗಿ ಇವತ್ತು ಸಿನಿಮಾ ಬೇಗ ರೆಡಿಯಾಗಿ ಹೊರಡ್ಬೇಕು ಅಲ್ವಾ? ಸೊ ಇವತ್ತು ಅವಳು ಏನೋ ಬಾತ್ ಟಬ್ನಲ್ಲಿ ಸ್ನಾನ ಮಾಡ್ತಾಳಂತೆ. ನಾನು ಅಡುಗೆ ಮಾಡೋಷ್ಟೊತ್ತಿಗೆ ನೀನು ಸ್ನಾನ ಮಾಡ್ಕೊಂಡು ಬಾ. 4 o'clock ಹೋಗ್ಬೇಕು ನಾವು. ಓಕೆನಾ? ಮನೇಲಿ ಬಾತ್ ಟಬ್ ಇರೋದ್ರಿಂದ ಎಷ್ಟು ಅನುಕೂಲ ಗೊತ್ತಾ. ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತಲ್ಲ, ಸಮ್ಮರ್ ಸ್ಟಾರ್ಟ್ ಆದಮೇಲೆ ಮಕ್ಳಿಗೆ ಆ ಥರ ನೀರಲ್ಲಿ ಆಟ ಆಡಬೇಕು, ಅದು ಇದು ಎಲ್ಲ ತುಂಬ ಆಸೆ ಇರುತ್ತೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಈ ಮನೆ ತಗೊಳ್ಬೇಕಾದ್ರೆ ಆ ಬಾತ್ ಟಬ್ ನೋಡಿನೇ ನಂಗೆ ಅರ್ಧ ಇಷ್ಟ ಆಗ್ಬಿಡ್ತು. ಹಬ್ಬ ಅವಳಿಗೆ ಆಸೆ ತೀರೋಯ್ತಲ್ಲ, ಯಾವಾಗ ಬೇಕೋ ಅವಾಗ ಆಟ ಆಡ್ಬೋದಲ್ಲ ಅಂತ. ಅಂದ್ರೆ ಮೊದ್ಲು ನಾವೆಲ್ಲ ಚಿಕ್ಕದೆಲ್ಲ ಟಬ್ ಯೂಸ್ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಮಾಡ್ತಿದ್ವಿ. ಅದಿರ್ಬೇಕಂತ ಏನೂ ಇಲ್ಲ, ಹೊರಗಡೆನೂ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ಬಟ್ ಇದು ರಿಸ್ಕ್ ಇಲ್ಲ. ಬಾತ್ರೂಮ್ ಅಲ್ಲಿ ಅವಳನ್ನ ಬಿಟ್ಟು ಬಂದ್ಬಿಟ್ರೆ. ನಾವು ಅವಾಗ್ಲೂ ಚಿನಿಮಾ ಜೊತೆ ತುಂಬಾ ವಿಡಿಯೋಸ್ ಮಾಡಿದೀವಿ ಗೊತ್ತಾ. ಮಾರ್ಕೆಟಲ್ಲಿ ಇದ್ದಿದ್ದೆಲ್ಲ ಟಬ್ಸ್ ಎಲ್ಲ ತಂದು ಇವನಿಗೆ ಮಾಡಿಸಿಲ್ಲ, ಇವನು ಹೆದರ್ತಾನೆ. ಇವಳಿಗಾದ್ರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದೆ, ಹಂಗಾಗಿ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾವ. ಅವನಂತೂ ಬೇಡಪ್ಪ ಅದೊಂದು ಕಲ್ತ್ಬಿಟ್ಟಿದ್ದಾನೆ, ಬೇಡಪ್ಪ ಅಂತ ಓಡ್ ಬಂದ್ಬಿಡ್ತಾನೆ. ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀಯಾ? ಆಟ ಆಡ್ ಬರ್ತೀಯಾ? ಓ, ನಾನು ಅಷ್ಟರಲ್ಲಿ ಹೋಗಿ ನಿಂಗೆ ಒಂದು ಸ್ಪೆಷಲ್ ಡಿಶ್ ರೆಡಿ ಮಾಡ್ತೀನಿ. ಓಕೆ? ಅವಳಿಗೆ ಈ ಥರ ಬಬಲ್ ಬಾತ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಆ ಬಬಲ್ಸ್ ಜೊತೆ ತುಂಬ ಹೊತ್ತು ಆಟಾಡ್ತಾಳೆ. ಇದನ್ನು ಈ ರೀತಿ ಬಕೆಟ್ನಲ್ಲಿ ಅಥವಾ ಟಬ್ನಲ್ಲಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡ್ಬಿಟ್ರೆ ಈ ಥರ ಇಷ್ಟೊಂದು ಬಬಲ್ಸ್ ಬರುತ್ತೆ. ಮಕ್ಕಳಿಗೆ ಈ ಸಮ್ಮರ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಕೆಲವೊಂದು ಒಳ್ಳೆ ಬಬಲ್ ಬಾತ್ ಪ್ರಾಡಕ್ಟ್ ಲಿಂಕ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಅವಳು ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಸ್ನಾನ ಮಾಡಿಸಿ ಕರ್ಕೊಂಬಂದುಬಿಡ್ತೀನಿ. ಇನ್ನು ಇವತ್ತು ನಾನು ತಲೆ ಮಾಂಸ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಾಯಿತು ನಾನು ಮನೇಲಿ ಮಾಡೇ ಇಲ್ಲ. ಇವತ್ತು ಯಾಕೋ ಮಾಡ್ಬೇಕನ್ನಿಸ್ತು. ಹಾಗೆ ಚಿನಿಮಾಗೂ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಿ ತರಿಸಿದ್ವಿ. ಫ್ರೆಂಡ್ಸ್, ಇನ್ನೇನು ಚಿನಿಮಾಗ ಊಟ ಮಾಡಿಸ್ತಾ ಇದ್ದೀನಿ. ಈಗ ನಾವು ಊಟ ಮಾಡಿ ರೆಡಿ ಆಗಬೇಕು. ಸೊ ನೀನು ಟೇಸ್ಟು ಹೆಂಗಿದೆ ಅಂತ ಹೇಳ್ಬೇಕು ಈಗ, ಆಯಿತಾ? ಮಟನ್ ಥರನೇ ಆಯ್ತಲ್ಲ. ಮಟನ್ ಥರ ಆಯಿತಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫ್ರೆಂಡ್ಸ್, ಇನ್ನೇನು ಬಿಸಿಲು ಬೇರೆ ಜಾಸ್ತಿ ಆಗಿದೆ ಅಲ್ಲ, ಮನೆಯಲ್ಲೇ ನ್ಯಾಚುರಲ್ ಆಗಿ ಐಸ್ ಕ್ರೀಮ್ ಮಾಡೋಣ, ಈ ಥರ ಕ್ಯಾಂಡೀಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಚಿನಿಮಾನೇ ಮಾಡ್ತಾಳಂತೆ. ನೀನು ಮಾಡ್ತಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡ್ತೀನಿ. ಹಾಕ್ತೀಯ ಇದರಲ್ಲಿ? 2 ಮಿಸ್ ಆಗಿಬಿಟ್ಟಿದ್ದಲ್ಲ. ಹಾಂ, ನಮ್ಮ ದೀರು ಇದನ್ನು ತಗೊಂಡೋಗೋದು, ಸುಮ್ಮನೆ ನೆಕ್ಕೊಂತ ಕೂರೋದು ಇದನ್ನ.
ಐಸ್ ಕ್ರೀಮ್ ಅಂತೇಳಿ 2 ಕಡ್ಡಿ ಮಿಸ್ ಮಾಡಿಬಿಟ್ಟಿದ್ದಾನೆ ನೋಡಿಲಿ, ಬರೀ 4 ಇದೆ, ಇನ್ನೂ ಎರಡು ಮಿಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲೊಂದು ಹಾಕು, ಇಲ್ಲೊಂದು ಹಾಕು, ಓಕೆನಾ? ಅಲ್ಲಿ ಬೇಡ, ಹಾಕು. ನಿಧಾನಕ್ಕೆ ಹಾಕ್ಬೇಕು. ಅದರಲ್ಲಿ ತಡಿ ಅಮ್ಮ ಎಷ್ಟು ನೀಟಾಗಿ ಆಗ್ತಿದೆಯಲ್ಲ. ಹಾಕು ಇನ್ನೂ ಸ್ವಲ್ಪ. ಸಿನಿಮಾ ಇನ್ನು ಮತ್ತೆ ನಾಳೆ ರೆಡಿ ಆಗುತ್ತಿದ್ದು, ಆಯ್ತಾ? ನಾಳೆ ತಿನ್ಬೇಕು. ಇನ್ನು ಈಗ ಹೋಗಿ ರೆಡಿ ಆಗ್ಬಿಟ್ಟಣ, ಟೈಮ್ ಆಯ್ತು. ಎಲ್ಲಿಗೆ ಮರ್ತೋಗ್ಬಿಟ್ಟಿದ್ಯಾ? ಆನ್ಯುವಲ್ ಡೇ ಫಂಕ್ಷನ್ಗೆ ಹೋಗೋಣ. ಮುಚ್ಚು. ಇವತ್ತಂತೂ ಎಷ್ಟೊಂದು ಟೈಮ್ ಇದೆಪ್ಪ ಅಂತ ಅನಿಸ್ತಾ ಇದೆ. ಇನ್ನೊಂದು 2 years ಸಿನಿಮಾ ದೊಡ್ಡವಳಾದ್ರೆ ಇದೆಲ್ಲ ಕೆಲಸ ಇವಳಿಗೇನೆ. ಅವಳು ಅದಕ್ಕೆ ಏನು ಹೇಳ್ತಾ ಇದ್ದಾಳೆ ಗೊತ್ತಾ, ನನಗೆ 7 years ಬರುತ್ತಲ್ಲ ಅವಾಗ ಆಂಟಿನ ಕೆಲಸದಿಂದ ಬಿಡಿಸ್ಬಿಡೋಣ, ನಾನು ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ನೀನು ಅಡುಗೆ ಮಾಡಿಬಿಡು, ಅವಾಗ ಎಲ್ಲ ಕೆಲಸ ಮುಗ್ದೋಗ್ಬಿಡತ್ತೆ ಅಂತ 7 years ಬರ್ಬೇಕಂತ ಅವಳಿಗೆ. ನಮ್ಮ ಮನೇಲಿ ದೀರು ಇಂಥ ವಸ್ತುಗಳಿಂದ ಆಟಾಡಲ್ಲ ಅಂತ ಇಲ್ಲ. ಲಾಸ್ಟಿಗೆ ಈ ಐಸ್ ಕ್ರೀಮ್ ಮೋಲ್ಡ್ ಇದೆ ಅಲ್ವಾ, ಇದರಿಂದನೂ ಸಹ ಆಟಾಡ್ತಿರ್ತಾನೆ, ಅವಾಗ ತೊಗೊಳ್ತಿರ್ತಾನೆ, ಇಲ್ಲಾಂದರೆ ಅಲ್ಲಿ ಹಾಕ್ತಿರ್ತಾನೆ. ಹಾಗಾಗಿ ಕೆಲವೊಂದು ಮಿಸ್ ಆಗಿಬಿಡ್ರತ್ತೆ. ಇವ್ರು ನಮ್ಮ ಮನೇಲಿ ಕೆಲಸ ಮಾಡ್ತಾರಲ್ವ ಆಂಟಿ, ಅವ್ರೇನು ಮಾಡ್ತಾರೆ ಅಂದರೆ ಕೈಗೆ ಸಿಕ್ಕಂಗೆಲ್ಲ ಎತ್ತಿಟ್ಟಿರ್ತಾರೆ, ನನಗೆ ಗೊತ್ತಿರೋದಿಲ್ಲ ಅವ್ರು ಎಲ್ಲಿಟ್ಟಿರ್ತಾರೆ ಅಂತ. ಅವ್ರು ಆಮೇಲೆ ಇದೇ ಮೇಡಮ್ ನಾನು ತಕ್ಕೊಡ್ತೀನಿ ಅಂತ ಹೇಳಿ ಹುಡ್ಕೊಂಡು ಬಂದು ಕೊಡ್ತಾರೆ. ಮಕ್ಕಳು ಮನೇಲಿರೋ ಆಟ ಸಾಮಾನು ಜೊತೆ ಆಡೋದಕ್ಕಿಂತ ಜಾಸ್ತಿಯಾಗಿ ಕಿಚನಲ್ಲಿರುವಂತಹ ಪಾತ್ರೆಗಳ ಜೊತೆ ವಸ್ತುಗಳ ಜೊತೆ ಆಟಾಡೋದೇ ಜಾಸ್ತಿ ಅಲ್ವಾ. ನಮ್ಮ ಚಿನಿಮನು ಹಿಂಗೆ ಇದ್ಲು, ಈಗ ನಮ್ಮ ದೀರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಆಟಾಡ್ದಷ್ಟು ಆಟಾಡ್ಬಿಟ್ಟು ಅಲ್ಲಿ ಕಿಚನಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ಬಿಡ್ತಾನೆ. ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಇದು ಒಂದು ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ನಾಳೆ ಸ್ಕೂಲ್ ಇರೋದಿಲ್ಲ ಇವಳಿಗೆ, ಹಾಗಾಗಿ ಏನಾದರೂ ತಿನ್ನಕ್ಕೆ ಕೇಳ್ತಿರ್ತಾಳೆ, ಮಾಡಿಟ್ಬಿಟ್ಟೆ. ಫ್ರೆಂಡ್ಸ್, ಕೆಲವು ಮಕ್ಕಳಿಗೆ ಒಂದೊಂದು ಇಷ್ಟ ಇರುತ್ತೆ. ಅಂದರೆ ಏನು, ಕೆಲವು ತಾಯಂದ್ರಿಗೆ ಹಗ್ ಮಾಡೋದು ಅಥವಾ ಮುತ್ತು ಕೊಡೋದು, ನಾಚ್ಕೊಳ್ಳೋದು ನೋಡಿ ಅವನ್ನ. ಆ ಥರ ಒಂದೊಂದು ಮಕ್ಳಿಗೆ ಒಂದೊಂದು ಇರುತ್ತೆ. ನಮ್ಮ ದೀರುಗೆ ಏನು ಇಷ್ಟ ಗೊತ್ತಾ? ದೀರು ಏನು ಬೇಕು ನಿಮಗೆ? ಕೈ ಬೇಕಾ ಬೇಡ? ಕೈ ಇಷ್ಟ ಅವನಿಗೆ. ಕೈ ಯಾರು ಮುಟ್ಟಂಗೆ ಇಲ್ಲ. ವಿಡಿಯೋ ಆನ್ ಮಾಡಿದ್ರೆ ಸಕ್ ಕಣ್ಣು ಮುಚ್ಕೊಳ್ಳೋದು, ಅವನೇ ಬಚ್ಚಿಟ್ಕೊಳೋದು ಮಾಡ್ಬಿಡ್ತಾನೆ. ರಾಜು ನಿಂಗೆ ಕೈ ಬೇಕಾ? ಹಾಂ, ಕೈ ಬೇಕು. ನಂದು ಕೈ, ನಂದು ನಂದು ಕೊಟ್ಬಿಡ್ತೀನಿ ಕೈ. ನಂದು ಕೊಟ್ಟಿದ್ದೆ. ಯಾರ್ದಿದು ಕೈ? ಬಿಡು ನೀ ಕೈ ಬಿಡು, ಇದು ನಂದು. ಬಿಡು ಬಿಡು ಬಿಡು, ಇದು ನಿಂದ. ಮತ್ತೆ ಇಟ್ಕೊಂಡು ನೀನೆ. ರಾತ್ರಿ ಎಲ್ಲ ಕೈ ಹಿಂಗೆ ಇಚ್ತಾ ಇರ್ತಾನೆ, ಇಲ್ಲಾಂದ್ರೆ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ತಕ್ಕೊಂಡು ಮಲ್ಗ್ತಾನೆ. ಯಾರ್ದಿದು ಕೈ? ಕೊಟ್ಬಿಡ್ಲ ಡ್ಯಾಡಿಗೆ? ಬೇಡ, ತಗೊಂಡ್ಬಿಡ್ರಿ ರಾಜು, ನನ್ನ ಕೈ ತಗೊಂಡ್ಬಿಡು. ಬೇಕಾ? ಕೊಡ್ಲಾ? ನೀನಿಲ್ಲ ಅಂದ್ರೂ ನಿನ್ನ ಕೈ ಇದ್ರೆ ಸಾಕು. ಹಾಂ, ನಾನು ಅದೇ ಅಂದ್ಕೊಂಡಿದ್ದೀನಿ, ಎಲ್ಲಿಗಾದ್ರೂ ಹೋದ್ರೆ ಒಂದು ಪ್ಲಾಸ್ಟಿಕ್ ಕೈ ತಂದಿಟ್ಬಿಟ್ಟು ನಾನು ಹೋಗೋಣ ಅಂತ. ಮಲ್ಗಿದ್ರೆ ಹಿಂಗೆ 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 ಹಿಡ್ಕೊಂಡಿರ್ತಾನೆ ರಾಜು. ರಾತ್ರಿ ಎಲ್ಲ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ, ಮಲ್ಗಕ್ಕೆ ಏನು ಬರೋದೇ ಇಲ್ಲ, ನಿದ್ದೆನೇ ಬರಲ್ಲ. ಹಿಂಗೆ ಇಲ್ಲಾಂದ್ರೆ ಹಿಂಗೆ ಇಸ್ಕ್ತಾ ಇರ್ತಾನೆ ಹಾಕಿ. ಹಿಂಗೆ ಮಲಗಿಸ್ಕೊಂಡಾಗ ತೊಡೆ ಮೇಲೆ, ಅಂದರೆ ಹಾಲು ಕುಡಿಯೋಕ್ಕೆ ಅವ್ನು ಮಲಗ್ತಾನ, ಹಿಂಗೆ ಮಲಗಿಸ್ಕೊಂಡಾಗ ಕೂಡ ಹಿಂಗೆ ಹಿಂಗೆ ಇಟ್ಕೊಂಡಿರ್ಬೇಕಂತ, ಅದು ಕೈ ಕೊಡ್ಬೇಕಂತ ಅವ್ನು ಹಿಂಗೆ ಇಟ್ಕೊತಾನಂತೆ. ನಡಿ ಹೋಗೋಣ. ಹಾಯ್ ದೇರು ಫ್ರೆಂಡ್ಸ್, ಇನ್ನೇನು ರೆಡಿ ಆದ್ವಿ, ಈಗ ಹೊರಡಬೇಕು. ಅವಳಿಗೆ ನಮ್ಮದು ಒಂದು ಪಿಂಕ್ ಡ್ರೆಸ್ ಇತ್ತು, ಅದೇ ಹಾಕ್ಕೊಂಬರಕ್ಕೆ ಹೇಳಿದ್ದಾರೆ. 2 ಡ್ಯಾನ್ಸ್ನಲ್ಲಿದ್ದಾರೆ, ಇದು ವೆಲ್ಕಮ್ ಡ್ಯಾನ್ಸ್ ಸಿಗತ್ತೆ, ಅದಕ್ಕೆ ಪಿಂಕ್ ಹೇಳಿದರು. ಅದಾದಮೇಲೆ ಅವರು ಮತ್ತೆ ಬೇರೆ ಡ್ರೆಸ್ ಚೇಂಜ್ ಮಾಡ್ತಾರೆ. ಇನ್ನೊಂದು ಸಾಂಗ್ ಇದೆ, ಆಯ್ತಲ್ವಾ? ರೆಡಿ ಆಯಿತು. ಲಿಪ್ಸ್ಟಿಕ್ ಏನು ಹೋಗಲ್ಲ ನನಗೆ, ಇವಳಿಗೆ ಲಿಪ್ಸ್ಟಿಕ್ ಹಾಕಿದ್ರೆ ತಲೆನೋವು. ಅದು ನೋಡಿ ಬಾಯಿ ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ. ಮಾತಾಡು, ಏನಾಗಲ್ಲ, ಮಾತಾಡು. ಮಾತಾಡ್ಬೋದು. ಎಷ್ಟು ಕ್ಯೂಟ್ ಇದೆಯಾ ನೋಡು ನೀನು ಮಾತಾಡಿದ್ರೆ. ಕ್ಯೂಟ್ ಅದು ಚೆನ್ನಾಗಿದೆ. ಚೆನ್ನಾಗಿ ಡ್ಯಾನ್ಸ್ ಮಾಡು ಚಿನ್ನಮ್ಮ, ಚೆನ್ನಾಗಿ ಡ್ಯಾನ್ಸ್ ಮಾಡು. ಅಜ್ಜಿಗೆ ಹೇಳು ಬಾಯಿ ಬರ್ತೀನಿ ಹೇಳು ಅಜ್ಜಿಗೆ.
ಇನ್ನು ಅತ್ತೆನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಅವರು ವಿತೌಟ್ ಸ್ಟ್ಯಾಂಡ್ ಇನ್ನೂ ನಡೆಯೋಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಸ್ಟೆಪ್ಸ್ ಎಲ್ಲ ಇರುತ್ತೆ, ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಮನೆಯಲ್ಲೇ ಬಿಟ್ಟು 4 ಜನ ಹೊರಟ್ವಿ ನಾವು. ಲಾಸ್ಟ್ ಟೈಮ್ ಆ್ಯನ್ಯುವಲ್ ಡೇ ಫಂಕ್ಷನ್ ಕೂಡ ಸೇಮ್ ಹಾಲ್ನಲ್ಲೇ ಮಾಡಿದರು. ಇನ್ನು ಈ ಸರಿ ಕೂಡ ಇಲ್ಲೇ ಮಾಡಿದ್ದಾರೆ. ಇನ್ನು ಇಲ್ಲಿ ಬಂದಮೇಲೆ ಒಂದೊಂದು ಫ್ಯಾಮ್ಲಿ ಬಂದು ಈ ಥರ ಫೋಟೋಸ್ ತೆಗೆಸ್ಕೊಳ್ಳೋದಿರುತ್ತೆ. 4 o'clock ಬರೋಕ್ಕೆ ಹೇಳಿದರು. ನಾವು ಒಂದು 15 ನಿಮಿಷ ಲೇಟಾಗಿ ಬಂದಿದ್ದೀವಿ. ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಗೊತ್ತಾ. ಆಗಲೇ ನಾನು ಇದೀನಪ್ಪ ಆಲ್ರೆಡಿ ಸ್ಟಾರ್ಟಾಗಿ ಹೋಗ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡ್ವಿ. ನೋಡಿ ಇನ್ನೂ ಬರೋರಿದ್ದಾರೆ. ಐ ಥಿಂಕ್ 4:30 ಸ್ಟಾರ್ಟ್ ಮಾಡಿಬಿಡ್ಬೋದು ಅಂತ. ಇನ್ನು ನಮ್ಮ ದೀರುಗೆ ಈ ಥರ ಒಂದೇ ಕಡೆ ಕುತ್ಕೋಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ. ಅದಕ್ಕೆ ರಾಜು ಇದ್ದು ಡೋರ್ ಪಕ್ಕನೇ ಕುತ್ಕೊಂಡಿರೋಣ, ಅವನೇನಾದರೂ ಸ್ವಲ್ಪ ಕುಯ್ ಅಂದರೆ ನಾನು ಹೀಗೆ ಹೊರಗಡೆ ಎತ್ಕೊಂಡೋಗಿ ಆಟಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಇನ್ನು ನಾವು ಚಿನಿಮಾನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಗಲೇ. ಇನ್ನು ಈ ಪ್ರೋಗ್ರಾಮ್ನಲ್ಲಿ ನಾವೇನೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀವಲ್ವ, ಅದನ್ನು ನೀವು ನೋಡಲಿ ಅಂಥೇಳಿ ವೀಡಿಯೋಸ್ನ ಹಾಕಿದ್ದೀನಿ. ಇನ್ನು ಫಸ್ಟ್ ಚಿನಿಮಾ ಅವ್ರದ್ದೇ ಡ್ಯಾನ್ಸು. ಚಿನಿಮಾ ಎಲ್ಲಿದಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ವ, ಅದೇ ನೋಡಿ ಚಿನಿಮಾ. ಅವಳಿಗೆ ಇತ್ತೀಚೆಗೆ ಯಾಕೋ ಡ್ಯಾನ್ಸ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದಿದೆ. ಅವಳ ಇಂಟ್ರೆಸ್ಟ್ ನೋಡಿನೇ ರಾಜು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದಾರೆ ಈ ಸಾರಿ. ಅವಳು ಮನೇಲಿ ಈ ಸಾಂಗಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದ್ಲು, ಬಟ್ ಸಾಂಗ್ ಅವಳಿಗೆ ಸ್ಟಾರ್ಟಿಂಗ್ ಲಿರಿಕ್ಸೇ ನೆನಪಿಲ್ಲ, ಏನು ಹೇಳಬೇಕು ಗೊತ್ತಾಗ್ತಿರ್ಲಿಲ್ಲ. ಅವಳು ಅದಕ್ಕೆ ವೆಲ್ಕಮ್ ಡ್ಯಾನ್ಸ್ ಅಂತ ಹೇಳ್ತಾ ಇದ್ಲು. ಆಮೇಲೆ ಒಂದು 2 days ಆದಮೇಲೆ ಸಿಕ್ತು ನೋಡಿ. ಇನ್ನು ಫುಲ್ ಪ್ರಾಕ್ಟೀಸ್ ಮಾಡಿದ್ದು ಮನೇಲಿ. ನಾವಂತೂ ಈ ಮಕ್ಕಳು ಮಾಡಿರೋ ಡ್ಯಾನ್ಸ್ನ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು 3 ವರ್ಷದ ಹಿಂದೆ ಈ ಮಕ್ಕಳೆಲ್ಲ ನೋಡೋಕ್ಕೆ ಎಷ್ಟು ಸಣ್ಣ ಮಕ್ಕಳು ಗೊತ್ತಾ. 3-4 years ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ, ಎಷ್ಟು ಬೇಗ ದೊಡ್ಡವರಾಗಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಪ್ರೋಗ್ರಾಮ್ ನಡೀತಾನೆ ಇತ್ತು. ಇನ್ನು ಈ ಮಕ್ಕಳು UKG ಮಕ್ಕಳು ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ರು ಗೊತ್ತಾ. ಇನ್ನು ಇವರಿಗೆಲ್ಲ ಎಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ಬೇಡ ಅಲ್ವಾ. ಇನ್ನು ಈ ಪ್ಲೇ ಗ್ರೂಪ್ ಮಕ್ಕಳು ಅಲ್ಲಿ ಹಿಂದ್ಗಡೆ ಸ್ಕ್ರೀನ್ ಇದೆ ಅಲ್ವಾ, ಅದನ್ನು ನೋಡ್ತಾ ಕೆಲವರು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಇದೇನಿದು ಹೊಸ ಥರ ಇದೆ ಇಲ್ಲ ಅಂತ ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ತಾರೆ, ಏನು ಮಾಡಬೇಕು ಗೊತ್ತಾಗಲ್ಲ. ಕೆಲವು ಮಕ್ಕಳು ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಸೇಮ್ ನಮ್ಮ ಚಿನ್ನಿಮಾ ಕೂಡ ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡಿದಾಗ ಈ ಥರನೇ ಇದ್ಲು. ಇನ್ನು ನೆಕ್ಸ್ಟು ನಮ್ಮ ದೀರು ಏನು ಮಾಡ್ತಾನೋ ನೋಡಬೇಕು. ಸೊ ಒಂದೊಂದು ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ದರೆ ಅದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನಮಗೆ. ಅವರು ಹೇಗೆ ಮಾಡಿದ್ರು ಅದು ಮುದ್ದಾಗೇ ಇರುತ್ತೆ ನೋಡೋಕ್ಕೆ ಅಲ್ವಾ. ನನಗಿನ್ನ ಈ ಮಕ್ಕಳು ಮಾಡಿರೋ ಡ್ಯಾನ್ಸ್ ತುಂಬಾ ಇಷ್ಟ ಆಯಿತು. ಇನ್ನು ನಮ್ಮ ದೀರು ಆಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ರಾಜು ಅವನನ್ನು ಹೊರಗಡೆ ಎತ್ಕೊಂಡು ಹೋಗಿದ್ದಾರೆ. ಹಾಗೆ ಒಂದು 10 ನಿಮಿಷ ಕರ್ಕೊಂಡು ಹೋಗೋದು ಮತ್ತು ಕೂರಿಸ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರು ಪಾಪ ಅವರು. ನಾವು ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಲಾಸ್ಟ್ ಟೈಮು ಆಂಟಿನ ಕರ್ಕೊಂಡು ಬಂದಿದ್ವಿ. ಅವರು ಚೆನ್ನಾಗಿ ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರು. ಬಟ್ ಈ ಟೈಮ್ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅಂಥೇಳಿ ನಾವೇ ಕರ್ಕೊಂಡು ಬಂದ್ವಿ. ಅವನು ಸ್ವಲ್ಪ ವೀಡಿಯೋ ಮಾಡ್ತಾನಂತೆ. ಎಲ್ಲೂ ಬಿಡ್ತಾನೇ ಇಲ್ಲ. ನನ್ನ ಫೋನ್ ತೊಗೊಂಡು ನಾನು ವೀಡಿಯೋ ಮಾಡ್ತೀನಿ, ನಾನು ಮಾಡೋದನ್ನು ನೋಡಿ ಇಸ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಒಟ್ಟಿನಲ್ಲಿ ನಾವು ಪ್ರೋಗ್ರಾಮ್ ನೋಡಬೇಕು ಅಂದರೆ ಅವನೊಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅದು ಇದು ಮಾಡಬೇಕು. ಇನ್ನು ಈ ಡ್ಯಾನ್ಸ್ಗೆ ಕನ್ನಡಕ ಬೇಕು ಅಂತ ಹೇಳ್ತಾ ಇದ್ಲು. ಬಟ್ ನಾನು ಮರ್ತೋಗಿದ್ದೆ. ಅವಳು ಅದು ಯಾವಾಗ ತೊಗೊಂಡು ಹೋಗಿದ್ದಾಳೋ ಗೊತ್ತಿಲ್ಲ. ಅಂದರೆ ಅವಳಿಗೆ ಏನು ಇಂಟ್ರೆಸ್ಟ್ ಇರುತ್ತಲ್ವ ಅದನ್ನೆಲ್ಲ ಅವಳೇ ಅರೇಂಜ್ ಮಾಡ್ಕೊಳ್ತಾಳೆ. ಇನ್ನು ಚಿನಿಮಾದಿದು ಸೆಕೆಂಡ್ ಡ್ಯಾನ್ಸು. ಚಿನಿಮಾ ಎಲ್ಲಿದ್ದಾಳೆ ಕಾಣಿಸ್ತಾ ಇದ್ದಾಳ. ಆ್ಯಂಡ್ ಈ ಸಾಂಗಿಗಂತೂ ಅವಳು ಮನೇಲಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾಳೆ. ಯಾಕೆಂದರೆ ಮಧ್ಯೆ ಅವಳು ಕೆಲವೊಂದು ದಿವಸ ಸ್ಕೂಲಿಗೆ ಹೋಗಿರಲಿಲ್ಲ ಅವಳ ಬರ್ತ್ಡೇ ಟೈಮ್ನಲ್ಲಿ. ಆದ್ರೂ ಅವಳು ಮನೇಲಿ ಪ್ರಾಕ್ಟೀಸ್ ಮಾಡಿದ್ಲು ಹಂಗೆ. ಈ ಸೆಕೆಂಡ್ ಡ್ಯಾನ್ಸಿಗೆ ಡ್ರೆಸ್ ಇವರು ಇಲ್ಲೇ ಹಾಕಿದ್ರು. ಹಾಗಾಗಿ ನನಗೆ ಯಾವ ಥರ ಡ್ರೆಸ್ ಕೊಡ್ತಾ ಇದ್ದಾರೆ, ಯಾವ ಕಲರ್ ಕೊಡ್ತಾರೆ ಅನ್ನೋದು ಐಡಿಯಾ ಇರಲಿಲ್ಲ. ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಸಿಮಿಲರೇ ಇದೆ ಕಲರು, ಬಟ್ ಈ ಇಯರ್ ಕೂಡ ಸ್ವಲ್ಪ ಸೇಮ್ ಆಗೋಗ್ಬಿಡ್ತಲ್ಲ ಅಂತ ಅನ್ನಿಸ್ತು.
ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ವಾ ಅಪ್ಪ, ಎಲ್ಲ ಮಕ್ಕಳು ಅಷ್ಟೇ ಸಖತ್ತಾಗಿ ಮಾಡ್ತಾಯಿದ್ದಾರೆ. ನನಗೆ ಇಲ್ಲಿ ಅವಳು ಪರ್ಫಾರ್ಮ್ ಮಾಡಿದ್ರದ್ದು ನೋಡಿನೇ ಗೊತ್ತಾಯ್ತು ಅವಳಿಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಅಂತ. ಏನೋ ಧೀರು ಚಿನಿಮನ್ ಹುಡುಕ್ತಾ ಇದ್ದಾನೆ ಪಾಪ, ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವನಿಗೆ. ಎಲ್ಲ ಡ್ರೆಸ್ಸು ಸೇಮ್ ಇದೆ ಅಲ್ವಾ, ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವನಿಗೆ. ಏನೋ ಮನೆಯಿಂದನೇ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ತೊಗೊಂಡು ಬಂದಿದ್ದೆ, ಅದು ಖಾಲಿ ಆಗೋವರೆಗೂ ಸುಮ್ಮನೆ ಇದ್ದ. ಆಮೇಲೆ ಮತ್ತೆ ಶುರು ಮಾಡ್ದ ಅವನು. ಏನೋ ಒಂದೊಂದು ಮಗು ಡ್ಯಾನ್ಸ್ ಮಾಡ್ತಾಯಿದ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಹಾಗಾಗಿ ರಾಜು ಇದ್ದು ಆರಾಮಾಗಿ ನೀನು ನೋಡ್ಕೊಂಡು ಬಾ, ನಾ ಕರ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಳ್ತೀನಿ ಅಂತ ಹೋದರು. ನೋಡಿ ನನ್ನ ಕೈ ಏನ್ ತಂದಿದೀಯಾ ನನಗೆ? ಡೈಮಂಡ್. ಡೈಮಂಡಾ? ನೋಡಿ ನಮ್ಮ ಚಿನ್ನ ಡೈಮಂಡ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ನಂಗಲ್ಲಿ ಮಂಚಿನ ಮೇಲೆ ಕೆಳಗೆ ಸಿಕ್ಕಿತ್ತು. ಹೌದಾ? ಸೂಪರ್. ಚಿನ್ನಮ್ಮ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಇದು ಪಿಜ್ಜಾ ಟ್ರೀಟಾ? ವಾವ್, ತಿನ್ನೋಣ? ಗೋಸ್ಕರ ತಂದಿದ್ದೀನಿ. ಬರೀ ಡ್ಯಾಡಿಗೋಸ್ಕರನೇ ತರದ, ನನಗೋಸ್ಕರ ಏನು ತರಲ್ವಾ? ಇದು ನಿಂಗೂ ಇಬ್ಬರಿಗೂ. ಇಷ್ಟೇ ಆದ್ರೂ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗೆ. ನಾನು ಏನೇ ಮಾಡಿದ್ರು ಕಾಣಿಸೋದೇ ಇಲ್ಲ ಅವಳಿಗೆ. ಅನ್ಸುತ್ತೆ, ಅದು ಟೈಮ್ ಬರ್ಬೇಕಷ್ಟೆ. ಅವ್ರಪ್ಪ ಒಂದ್ ಸಣ್ಣ ಕಡ್ಡಿ ಕೊಟ್ಟಿದ್ರು ಅದನ್ನ ಒಂದ್ 10 ಸಲ ಹೊಗಳಿರ್ತಾಳೆ ಅವಳು. ನಾನು ಅಷ್ಟೆಲ್ಲ ಮಾಡಿದ್ರು ನನಗೆ ಅದು ಹೆಡ್ ಬ್ಯಾಂಡ್ ಒಂದು ಹಾಕಿಲ್ಲಲ್ಲಪ್ಪ ಅಂತೇಳಿ ಎಷ್ಟು ಚಿಂತೆ ಆಗಿದೆ. ಅವರಪ್ಪ ಈಸಿಯಾಗಿ ತಗೋ, ನಾವು ಯಾವುದೋ ಒಂದು ಮರ್ತು ಬರ್ತೀವಿ ಅಷ್ಟೇ. ಅದು ನಮ್ಮ ಸಿಗ್ನೇಚರ್. ಅದು ನಮ್ಮ ಸಿಗ್ನೇಚರ್, ಯಾವುದೋ ಒಂದು ಮರ್ತು ಬರ್ತೀವಿ, ಹೆಡ್ ಬ್ಯಾಂಡ್ ಮರ್ತು ಬಂದಿದೆ ಅಷ್ಟೇ ಬಿಡು ಅಂತಾರೆ. ನನಗೆ ಅದು ಈಸಿಯಾಗಿ ತಗೊಳಕ್ಕೆ ಬರಲ್ಲ. ಸರಿ ಫ್ರೆಂಡ್ಸ್, ಇನ್ನೇನು ಮನೆಗೆ ಹೊರಟಿವಿ. ಇವತ್ತಿನ ಬ್ಲಾಗ್ ಇಷ್ಟೇ. ತಾವೆಲ್ಲರೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.